ನಾನು ಸುಪ್ರೀತಾ MA ಕನ್ನಡ ವಿದ್ಯಾರ್ಥಿನಿ. ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇರೋ ಕಾರಣ ಶಿಕ್ಷಣ ವ್ಯವಸ್ಥೆ ಅಂತಲೂ ಹೇಳ್ಬೋದು, ಅಥವಾ ಖಾಸಗಿ ಶಾಲೆಗಳಲ್ಲಿ ಹೇಳ್ತಾ ಇರೋವಂಥ ಪಾಠಗಳು ಇಲ್ಲಿಗೂ ಅಲ್ಲಿಗೂ ವ್ಯತ್ಯಾಸಗಳು ಏನಿರ್ಬೋದು, ಮತ್ತು ಸರ್ಕಾರಿ ಶಾಲೆಗಳು ಯಾತಕ್ಕೋಸ್ಕರ ಮುಚ್ಚುತ್ತಾ ಇದ್ದಾವೆ ಅನ್ನೋದು ಸಂವಿಧಾನಕ್ಕೆ ಒಳಪಡುತ್ತಾ ಅಥವಾ ಸಂವಿಧಾನಕ್ಕೆ ಒಳಪಡೋದೇ ಇಲ್ವಾ ಅನ್ನೋದು ನನ್ನ ಪ್ರಶ್ನೆ. ಇದು ಈಗ ನಾನು ಒಬ್ಬ ಸರ್ಕಾರಿ ಕಾಲೇಜಿನ ಮೇಷ್ಟ್ರು, ನಾನು ಅನುಭವಿಸ್ತಿರೋಂಥ ಸಮಸ್ಯೆ ಇದು. ಆದರೆ ಪಾಠಗಳಲ್ಲಿ ಬದಲಾವಣೆ ಇಲ್ಲ. ಇವಾಗ NCERT ಸಿಲೆಬಸ್ ಪ್ರಕಾರ ನಾವೇನು ಪಾಠ ಮಾಡ್ತೀವೋ ಪಕ್ಕದಲ್ಲಿರೋವಂಥ ಯಾವುದೋ ಒಂದು ಪ್ರೈವೇಟ್ ಕಾಲೇಜವರು ಸ್ಕೂಲವರು ಅದೇ ಪಾಠ ಮಾಡಬೇಕು. ಅದು ಆಮೇಲೆ ಟೀಚರ್ಸ್ ಪ್ರೊಫೈಲ್ ಮೇಲೆ ಕೂಡ ಡಿಪೆಂಡ್ ಆಗಲ್ಲ. ಅದು ಶಿಕ್ಷಣದ ಬಗ್ಗೆ ಈ ಒಂದು ಮಾರ್ಕೆಟಿಂಗ್ ತಂತ್ರಗಳಿದ್ದಾವೆ. ಆ ಮಾರ್ಕೆಟಿಂಗ್ ತಂತ್ರಗಳನ್ನು ತಲೆ ಒಳಗಡೆ ತುಂಬಿರೋದಕ್ಕೋಸ್ಕರ ಹಂಗೆ ಆಗ್ತಿದೆ. ಕನ್ಸ್ಯೂಮರಿಸಮ್ ಯಾವ 92 ಇಂದ ಇಲ್ಲಿವರೆಗೂ ನೀವು ವಸ್ತುಗಳನ್ನು ಕೊಂಡುಕೊಳ್ಳೋಂತಹ ಮನಸ್ಥಿತಿಯಲ್ಲೇ ಡಿಗ್ರಿಗಳನ್ನು ಕೊಂಡ್ಕೊಳ್ತಾ ಇದ್ದೀವಿ. ನಾವು ಯಾರನ್ನು ಎಲ್ಲಿ ಮಕ್ಕಳನ್ನು ಸೇರಿಸೋವಂಥ ಸಂದರ್ಭದಲ್ಲಿ ನಾವು ಶಿಕ್ಷಣದ ಬಗ್ಗೆ ಯೋಚನೆ ಮಾಡ್ತಿಲ್ಲ. ನಾವು ಈ ಸಮಾಜದಲ್ಲಿ ಏನು ನಡೀತಾ ಇದೆಯಲ್ಲ, ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಅವ್ರು ಚೆನ್ನಾಗಿ ಹೇಳ್ಕೊಡ್ತಾರೆ, ಇಂಗ್ಲೀಷ್ ಬರುತ್ತೆ, ಹಂಗೆ ಇದನ್ನು ಆಲೋಚನೆ ಮಾಡ್ತಿದ್ದೀವಿ. ಇದರಲ್ಲಿ ಸರ್ಕಾರಗಳ ಸಮಸ್ಯೆ ಇದೆ. ಅವರು ಹೆಚ್ಚು ಖಾಸಗಿ ಶಾಲಾ ಕಾಲೇಜುಗಳಿಗೆ ಅನುಮತಿ ಕೊಡ್ತಾ ಇದ್ದಾರೆ. ಅಗೇನ್ ಅವರು ಗೌರ್ಮೆಂಟ್ ಶಾಲಾ ಕಾಲೇಜುಗಳ ಬಗ್ಗೆ ಮಾತಾಡ್ತಾರೆ. ಸರ್ಕಾರಿ ಶಾಲಾ ಕಾಲೇಜುಗಳನ್ನ ಅಭಿವೃದ್ಧಿಪಡಿಸ್ಬೇಕು ಅಂತ ಮಾತಾಡ್ತಾರೆ. ಪಕ್ಕದಲ್ಲೇ ನಿಮಗೆ ಪ್ರೈವೇಟ್ ಕಾಲೇಜು ಶಾಲೆಗಳಿಗೆ ಅನುಮತಿ ಕೊಡ್ತಾರೆ. ಇದು ತಪ್ಪಬೇಕು. ಆಮೇಲೆ ತುಂಬ ಕೆಟ್ಟ ನೆರೇಷನ್ ಇದೆ, ಸರ್ಕಾರಿ ಕಾಲೇಜು ಶಾಲೆಗಳಲ್ಲಿ ಸರಿಯಾಗಿ ಪಾಠ ಮಾಡಲ್ಲ ಅಂತ. ಹಂಗಿಲ್ಲ ಪರಿಸ್ಥಿತಿ. ನಾವೆಲ್ಲ ಗೌರ್ಮೆಂಟ್ ಶಾಲೆಗಳಲ್ಲೇ ಓದಿದವರು. ಗೌರ್ಮೆಂಟ್ ಶಾಲೆಗಳಲ್ಲಿ ಓದಿದ್ರೆ ಅಟ್ಲೀಸ್ಟ್ ನಮಗೊಂದು ಅರಿವು ಬರುತ್ತೆ, ನಮ್ಗೆ ಎಲ್ಲಿದ್ದೀವಿ ನಾವು ಒಂದು ಗೊತ್ತಾಗುತ್ತೆ, ನಾನು ಏನು ಓದ್ತಾ ಇದ್ದೀನೋ ಅದು ಕಾಣುತ್ತೆ. ನೀವು ಬಡತನಕ್ಕೆ ಕಾರಣಗಳೇನೇನು ಅಂತ ನಮ್ಮ ಎಕನಾಮಿಕ್ಸಲ್ಲಿ ಏನೇನು ಹೇಳ್ಕೊಟ್ಟಿದ್ದಾರೆ, ಎಕನಾಮಿಕ್ಸಲ್ಲಿ ಹೇಳ್ಕೊಟ್ಟಿದ್ದು ನಮ್ಮ ಬಡತನಕ್ಕೆ ಕಾರಣ ಆಗಿದೆಯಾ ಅಂತ ನೋಡಿದ್ರೆ ಇಲ್ಲ, ಇರೋದೇ ಇಲ್ಲ. ಇದು ಒಂದು ಬೇರೆ ರೀತಿಯ ಸಮಸ್ಯೆ ಇದೆ ಶಿಕ್ಷಣದಲ್ಲಿ. ಆದರೆ ಸರ್ಕಾರಿ ಸ್ವಾಮ್ಯದ ಶಿಕ್ಷಣ ಸಂಸ್ಥೆಗಳಲ್ಲಿ ಬಡವರು ಓದ್ತಾ ಇರೋ ಕಾರಣಕ್ಕಾಗಿ ಒಂದು ತಾರತಮ್ಯವನ್ನು ಈ ಸಮಾಜ ಕ್ರಿಯೇಟ್ ಮಾಡ್ಕೊಂಡಿದೆ. ಅದನ್ನು ಹಂಗೆ ಹೇಳೋಕ್ಕಾಗಲ್ಲ. ನೀವು ಸರ್ಕಾರಿ ಶಾಲೆಗಳಿಗೆ ಸೇರಿಸಿದ್ರೆ ಶಿಕ್ಷಣ ಉಳಿಬೋದು ಅಂತ ಕೂಡ ಹೇಳೋಕ್ಕಾಗಲ್ಲ. ಆದರೆ ಪ್ರೈವೇಟ್ ಶಾಲೆಗಳನ್ನು ಮುಚ್ಚಿದ್ರೆ ಉಳಿಯುತ್ತೆ ಅಂತ ಕೂಡ ಹೇಳೋಕ್ಕಾಗೋದಿಲ್ಲ. ಒಟ್ಟಿನಲ್ಲಿ ನಮ್ಗೆ ಬೇಕಾಗಿರೋದು ಶಿಕ್ಷಣದ ಹಕ್ಕು. ಪ್ರತಿಯೊಬ್ಬರಿಗೂ ಸಮಾನವಾದ ಶಿಕ್ಷಣ ಸಿಗಬೇಕು. ಅದು ಸಮಾನ ಶಿಕ್ಷಣ, ಏಕರೂಪದ ಶಿಕ್ಷಣ. ಅಲ್ಲಿ ಇದು ಸಂವಿಧಾನದೊಳಗಡೆ ಬರುತ್ತೆ, ಸಮಾನ ಶಿಕ್ಷಣ.